ಭೇಟಿ ಮಾಡಿದ್ದೀರಿ. ಉಡುಪಿ ಜಿಲ್ಲೆಯ ದೇವರು ಮಳೆ ಇದೆ. ಮಳೆ ಅಲರ್ಟ್ ಘೋಷಣೆ ಮಾಡಿದ್ವಿ, ಶಾಲೆಗೆ ರಜೆಯನ್ನು ಅದಕ್ಕೆ ಇವತ್ತು ಖುದ್ದಾಗಿ ನಾವೇ ಬಂದು ವೀಕ್ಷಣೆ ಮಾಡಿದ್ವಿ. ಗುಜ್ಜರ ಬೆಟ್ಟಕ್ಕೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಶುರು ಮಾಡಿದ್ವಿ. ಸಾಯಂಕಾಲ ಬಂದು ಎಲ್ಲೆಲ್ಲಿ ಹಾನಿಯಾಗಿದೆ, ಯಾರಿಗೆ ತೊಂದರೆ ಆಗಿದೆ, ಎಲ್ಲ ದೊಡ್ಡ ಕುಸಿತ ಆಗಿದೆ ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ತಗೊಳ್ತೀವಿ. ಮೇಡಮ್, ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇದ್ದು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ, ಇರ್ಬೇಕಿತ್ತು. ಇದರ ಮೇಲೆ ಮಳೆ ಇನ್ನೂ ಬಹಳ ಒಳ್ಳೆ ಮಾತು. ಅವ್ರು ಇರುವಂತಂದ್ರೆ ಇಲ್ಲೇ ಮನೆ ಮಾಡಿ ಜವಾಬ್ದಾರಿಗಳು ಸೆಕ್ಷನ್ ಅಂಥದ್ರಲ್ಲೂ ನಾನು ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಇಲ್ಲ ನಮಗೆ ಒಂದು ದಿನ ರಜೆ ಇದೆ, ಆದ್ರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ. ಯಾವಾಗ ನನ್ನ ಮಳೆಯ ಅವಾಂತರ ಏನು ನಡೀತಾ ಇದೆ, ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗ್ಬಾರ್ದು, ಕಾರಣ ಹಾನಿಗಳಾಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಂದ ಕೇಳ್ಕೊಂಡ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಮಾಹಿತಿ ಈಗಾಗಲೇ ನಮ್ಮ ಅಧಿಕಾರಿಗಳು ಮುಂಚೆನೆ ಅಂದ್ರೆ ನಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತಾನೆ ನಾವು ಸುಮಾರು ಕೆಲಸ ಯೋಚನೆ ಮಾಡ್ತೀವಿ. ನಾನು ಇವತ್ತು ಸುಮಾರು ಒಂದು 25 ದಿನದಿಂದ ಬಂದು ಮೀಟಿಂಗ್ನ ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗ್ಗಳನ್ನ ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದೆ. ಎಲ್ಲಿ ಮರಗಳು ಬೀಳುವಂತ ಪೊಸಿಷನ್ ಇದ್ದಾವೆ ತೆಗಿಬೇಕು ಅಂತ. ಅವರು ಸುಮಾರು 500-600 ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಮ್ಗಳದ್ದು ನಾವು ಹೆಸ್ಕಾಮ್ ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂತ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದ್ರೂ ಗೊತ್ತಾಗ್ತಾ ಇತ್ತು ನೋಡಿ, ಅವರು ಕೂಡ ಸುಮಾರು 500-600 ಕಂಬಗಳನ್ನ ಇದು ಮಾಡಿದ್ದಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಸುತ್ತಮುತ್ತ ನದಿ ಮತ್ತೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನ ಕ್ಲೀನ್ ಮಾಡೋಕೆ ನಾವು ಮಾಡಿದ್ವಿ. ಸೊ ಕಾಲ್ಸ್ ಅಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಆಗಿತ್ತು, ಅಲ್ಲೂ ಕೂಡ ನಾವು ಮುನ್ನ ಜಾಗ್ರತೆ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಅನ್ನ ಇತ್ತು, ಎಲ್ಲ ರೀತಿಯಾದಂತ ಕ್ರಮ. ಮೀಟಿಂಗ್ ಆದಾಗ 5 ಕೋಟಿ ಕಡಿಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹಳೆ ಬಾಕಿ ಒಂದಿದೆ ಅಂತ ಪ್ರಸ್ತಾಪ ಆಗಿದೆ. ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ, ಪ್ರಸ್ತಾವನೆ ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಾವು ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಈಗ ಸದ್ಯಕ್ಕೆ ನಾವು ಕೆಲಸ ಮಾಡಿದ್ವಿ.